ತೊಂದರೆ ಆಗಬಾರ್ದು ಆ ತರ ವ್ಯವಸ್ಥೆ ಮಾಡ್ರಿ. ನಾವು ಯಾವುದೇ ಕಾರಣಕ್ಕೆ ಅಲ್ಲಿಂದ ಕಿತ್ತು ಹೋಗಂಗಿಲ್ಲ. ಇಷ್ಟ ನೋಡಿ. ಈಗ ಎಲ್ಲ ನಿಮ್ಮ ಮುಖಂಡರು ಪ್ರಸ್ತಾಪ ಮಾಡಿದ್ದಾರೆ, ಎಲ್ಲರ ಜೊತೆನೂ ಮಾತಾಡಿದ್ದೀನಿ ನಾನು. ಇವತ್ತು ನಾನು ಚೀಫ್ ಇಂಜಿನಿಯರ್ ಅವ್ರನ್ನ ಕರೆಸ್ತೀನಿ, ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ. ನಿಮ್ಮ ಮುಖಂಡರು ಒಂದು 3-4 ಜನ ನನಗೆ ಬೇಕು. ಇವತ್ತು ಸಂಜೆ ಒಂದು ಟೈಮ್ ಕೊಡ್ತೀನಿ, ಈಗ 5-6 ಗಂಟೆ ಒಳಗಡೆ ಒಂದು ಮೀಟಿಂಗ್ ಅರೇಂಜ್ ಮಾಡೋಣ. ಆಕ್ಚುಲಿ ವಸ್ತುಸ್ಥಿತಿ ಏನಿದೆ, ದಾಖಲೆಗಳು ಏನೇನಿದೆ ಅವ್ರ ಕಡೆ ನನಗೂ ತೋರಿಸ್ಲಿ, ನಿಮ್ಗೂ ತೋರಿಸ್ಲಿ. ಅದಾದ ನಂತರ ಸಂಜೆ ನೀವು ನಿರ್ಧಾರ ಮಾಡಿ, ನಿಮ್ಗೆ ಬಿಡ್ತೀನಿ. ನಾವು ಫಸ್ಟ್ ನೋಡೋಣ ಏನ್ ಉತ್ತರ ಕೊಟ್ಟಿದ್ದಾರೆ, ಯಾವ ದಾಖಲೆ ಆಧಾರಗಳ ಮೇಲೆ ಅವರ ಉತ್ತರವನ್ನು ನೀಡಿದ್ದಾರೆ, ಅದನ್ನ ಪರಿಶೀಲನೆ ಮಾಡ್ತೀನಿ. ನೀವು ನನ್ನ ಜೊತೆ ಕೂತ್ಕೊಳ್ಳಿ. ಸೊ 5 ಗಂಟೆಗೆ 5-5:15 ಒಳಗಡೆ ಒಂದು ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಒಂದು 5 ಜನ ಮೇನ್ ಮುಖಂಡರು ಯಾರಿಗೆ ಫುಲ್ ಮಾಹಿತಿ ಇದೆ ಅವ್ರು ಬರ್ಲಿ, ಅವರು ಎಲ್ರು ಬರ್ಲಿ. ಆವಾಗ ನಾವು ಡೆಸಿಷನ್ ತಗೊಂಡು ಮುಂದಿನ ಕ್ರಮ ಏನ್ ವಹಿಸಬೇಕು. ನಾನೇನಾದ್ರೂ ನನ್ನ ವತಿಯಿಂದ ಒಂದು ರಿಪೋರ್ಟ್ ಕೊಡ್ಬೇಕಂದ್ರೇನು ಕೊಡ್ತೀನಿ, ನನಗೆ ಪ್ರಾಬ್ಲಮ್ ಇಲ್ಲ. ಆದ್ರೆ ಅವ್ರೇನ್ ರಿಪೋರ್ಟ್ ಕೊಟ್ಟಿದ್ದಾರೆ ಫಸ್ಟ್ ಅದರಲ್ಲಿ ಏನ್ ನ್ಯೂನತೆ ನಿಮ್ ಪ್ರಕಾರ ಇದೆ ಅದನ್ನು ಪರಿಶೀಲನೆ ಮಾಡ್ತೀನಿ. ಇವತ್ತು 5 ಗಂಟೆಗೆ ಮೀಟಿಂಗ್ ಕರೀತೀವಿ. ಓಕೆನಾ? ನಾವು ಡಿ.ಸಿ ಸಾಹೇಬ್ ರಿಪೋರ್ಟ್ ಕೊಡ್ತಾರಂದ್ರು, ಯಾಕಂದ್ರೆ ಇದಕ್ಕೆ ಅವ್ರ ಸಂಬಂಧ ಬರೋದಿಲ್ಲ, ಅವ್ರ ರಿಪೋರ್ಟ್ ಬೇಕಾಗುದಿಲ್ಲ. ನಮಗ್ ಬೇಕು. SLO ರಿಪೋರ್ಟ್ ಕೊಟ್ಟಾರ ಸರ್ ಆಲ್ರೆಡಿ. ಈ 394 ಎಕರೆ